ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು 12 ಬುಧವಾರ, ಇವತ್ತು ಆಟಿ ಅಮಾವಾಸ್ಯೆ. ಹಾಗಾಗಿ ನಾವೀಗ ಕಾರಿಂಜಕ್ಕೆ ಹೊರಟಿದ್ದೇವೆ. ನಾನು ಮತ್ತು ಶ್ರೇಯ ಈಗ ಇಬ್ಬರು ಹೋಗ್ತಿದ್ದೇವೆ. ಮತ್ತು ಅಲ್ಲಿ ನಮ್ಮ ಬೇರೆ ಫ್ರೆಂಡ್ಸ್ ಸಿಗ್ತಾರೆ. ನಾವು ಬೇಗ ಹೋಗ್ಬೇಕಂತ ಅಂದ್ಕೊಂಡದ್ದು, ಮಾತ್ರ ಜೋರು ಮಳೆ ಬರ್ತಿದ್ದ, ಹಾಗಾಗಿ ಬೇಗ ಹೋಗ್ಲಿಕ್ಕೆ ಆಗಲಿಲ್ಲ. ಈಗ 11 ಗಂಟೆ ಆಗಿದೆ, ಇನ್ನು ಹೊರಡುವ. ಈಗ ನಾವಿಲ್ಲಿ ಎಲ್ಲಿ ಮತ್ತದಲ್ಲಿದ್ದೇವೆ. ಮಳೆ ಬರ್ತದೆ ಸ್ವಲ್ಪ, ಹಾಗಾಗಿ ಇಲ್ಲಿ ಸ್ವಲ್ಪ ಪೂರೆಂಚಿ ಮುಖದಲ್ಲಿ ಟೆನ್ಷನ್ ಉಂಟಾ? ಸ್ವಲ್ಪ ಅಲ್ಲ, ತುಂಬ ರಜೆ ಬಂದಿಲ್ಲ. ಟೆನ್ಷನ್ ನೋಡುವ ಏನಾಗ್ತದೆ ಅಂತ. ಈಗ ನಾವು ಗಾಡಿ ಅರ್ಧದಲ್ಲಿ ಇಟ್ಟು ನಾನು ಮತ್ತು ಶ್ರೇಯ ನಡ್ಕೊಂಡು ಹೋಗ್ತಾ ಇದ್ದೇವೆ. ನೋಡ್ಬೋದು ನೀವು, ನಾವು ಹೋಗೋತ್ತಿಗೂ ತುಂಬ ಜನ ಇದ್ದರು. ನೋಡಿ, ತುಂಬ ಜನ ಹೋಗ್ತಿದ್ದಾರೆ. ಈ ಸರ್ತಿ ಸ್ವಲ್ಪ ಜನ ಕಡಿಮೆ ಅಂತ ಹೇಳ್ಬೋದು. ಇಲ್ಲದಿದ್ರೆ ಈ ಪ್ಲೇಸಲ್ಲೆಲ್ಲ ತುಂಬ ಜನ ಇರ್ತಿದ್ರು. ಅಂದರೆ ಮಳೆಗೆ ಕೆಸರಿಗೆ ಫುಲ್ಲು ರಶ್ ಆಗ್ತಿತ್ತು. ಅಂದರೆ ನಾವು ಹೋದದ್ದು ಲೇಟ್, ಹಾಗಾಗಿ ಜನ ಇರಲಿಲ್ಲ ಕಾಣಬೇಕು. ಬೆಳಿಗ್ಗೆ ರಶ್ ಇತ್ತಂತ ಹೇಳ್ತಿದ್ರು ಬೇಗ ಹೋದವರು. ಫಸ್ಟ್ ನಾವು ಸೀದಾ ಕೆರೆ ಹತ್ತಿರ ಹೋದ್ವಿ, ಅಲ್ಲಿ ಕಾಲಿಗೆ ನೀರು ಹಾಕ್ಕೊಳ್ಳುವ ಅಂತ. ಅಲ್ಲಿ ತುಂಬ ಜನ ದಾನ ಬಿಡ್ತಿದ್ರು. ಅಂದರೆ ಅಲ್ಲಿ ರೆಡಿ ಐಟಮೆಲ್ಲ ಇಟ್ಟಿರ್ತಾರೆ, 20 ರೂಪಾಯಿ ಕೊಟ್ಟರೆ ದಾನ ಬಿಡ್ತಾರೆ. ಆದರೆ ನಾವು ಬಿಡಲಿಲ್ಲ, ಶ್ರೇಯ ಬೇಡ ಅಂತ ಹೇಳಿದ್ದು. ಮತ್ತು ನಾವಲ್ಲೇ ಜಸ್ಟ್ ನೀರು ಹಾಕ್ಕೊಂಡು ಮತ್ತೆ ಟೆಂಪಲ್ ಕಡೆ ಹೊರಟ್ವಿ. ನೋಡಿ, ಇಲ್ಲಿ ನೀವು ನೋಡ್ಬೋದು, ದಾನ ಬಿಡಲಿಕ್ಕೆ ಬೇಕಾಗಿರುವ ಧಾನ್ಯಗಳಾಗಿರ್ಬೋದು, ಹೂಗಳಾಗಿರ್ಬೋದು ಎಲ್ಲವ ರೆಡಿ ಇಟ್ಟಿರ್ತಾರೆ. ನಾವು ಚಿಕ್ಕವರಿರಬೇಕಾದ್ರೆ ದಾನ ಬಿಡೋದು ಅಂತ ಹೇಳಿದರೆ ನಮಗೆ ಅದು ಭಾರಿ ಖುಷಿ ಇತ್ತು. ಈಗ ದೊಡ್ಡವರಾಗಿದ್ದೇವಲ್ವ, ಈಗ ಅದರ ಅಷ್ಟೆಲ್ಲ ಮಾಡೋದಿಲ್ಲ. ಅಂದರೆ ದೊಡ್ಡವರು ಚಿಕ್ಕವರಂತೆಲ್ಲ, ಯಾರು ಬೇಕಾದರೂ ದಾನ ಬಿಡ್ಬೋದು. ನಂತರ ನಾವು ಅಲ್ಲಿಂದ ಸೀದಾ ಟೆಂಪಲ್ ಕಡೆ ಹೊರಟ್ವಿ. ಮೆಟ್ಟಿಲು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಆಗಲೇ ತುಂಬ ಜನ ಹೋಗ್ತಿದ್ರು, ಕೆಲವರು ರಿಟರ್ನ್ ಬರ್ತಿದ್ರು. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ನಾವು ಮೆಟ್ಟಿಲು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಮಾತ್ರ ಭಯಂಕರ ಬಿಸಿಲಿತ್ತು, ತುಂಬ ಉರಿ ಬಿಸಿಲಿತ್ತು ಅಂತ ಹೇಳ್ಬೋದು. ಆ ಟೈಮಲ್ಲಿ ಭಯಂಕರ ಶೆಕೆ ಆಗ್ತಿತ್ತು. ಬಚ್ಚಿನ ಬಂಡ್ರ ಅಂದು ಈಗ ಮಳೆ ಇಲ್ಲ, ಹಾಗಾಗಿ ಬಿಸಿಲು. ಈಗ ನಾವು ಕೆಳಗಿನ ಟೆಂಪಲ್ ಹತ್ರ ಹೋಗ್ತಿದ್ದೇವೆ. ಅಲ್ಲಿ ಅಷ್ಟು ಜನ ಇಲ್ಲ. ನೀವಿಲ್ಲಿ ಮೇಲೆ ನೋಡ್ಬೋದು. ನೋಡಿ, ಶಿವನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಎಷ್ಟು ಕ್ಯೂ ಉಂಟಂತ ನೋಡ್ಬೋದು. ತುಂಬ ಜನ ಹೋಗ್ತಿದ್ದಾರೆ ಅಲ್ಲಿ. ನಾವು ಸೀದಾ ಪಾರ್ವತಿ ಟೆಂಪಲ್ ಕಡೆ ಹೋದ್ವಿ. ತುಂಬ ಸುಸ್ತಾಗಿತ್ತು, ಅದಕ್ಕೆ ಫಸ್ಟಿಗೆ ನೀರು ಕುಡಿಲಿಕ್ಕೆ ಒಮ್ಮೆ ಹೋದ್ವಿ. ಈಗ ನಾವು ಪಾರ್ವತಿ ಟೆಂಪಲ್ ಹತ್ತಿರ ಬಂದಿದ್ದೇವೆ. ನಾವಲ್ಲಿ ಸ್ವಲ್ಪ ಓಡಿಕೊಂಡು ಬಂದದ್ದು ಬೇಗ ಆಗಲಿ ಅಂತ. ಈಗ ಸುಸ್ತಾಗ್ತಿದೆ. ಇಲ್ಲಿ ಬಂದು ನೀರು ಕುಡಿದ್ವಿ. ಪುಣ್ಯದ ದಿನ ಮಾತೆರೆಗಳ ಈಗ ನಾವು ಟೆಂಪಲಿಂದ ಹೊರಗಡೆ ಬಂದ್ವಿ. ಒಳಗೆ ಫುಲ್ಲು ಶೆಕೆ. ನಮ್ಮ ಮುಖ ನೋಡಿ ಸಂಚಿತಲ್ಲ, ಫುಲ್ಲು ಶೆಕೆಯಲ್ಲಿ ಫುಲ್ಲು ಶೆಕೆಯಲ್ಲಿ ಒಳಗೆ ನಿಲ್ಲಿಕ್ಕಾಗಲಿಲ್ಲ, ಅಷ್ಟು ಶೆಕೆ ಆಗಿದೆ. ಈಗ ಸ್ವಲ್ಪ ಗಾಳಿ ಬರ್ತಾ ಉಂಟು. ಕುದರೆಂಚ ಓಯ್ ಇನ್ನು ಅಲ್ಲಿಗೆ ಹೋಗ್ಬೇಕು ಮೇಲೆ. ಸ್ವಲ್ಪ ಸುಸ್ತಾಗ್ತದೆ. ಈಗ ನಾವು ಈಶ್ವರ ದೇವಸ್ಥಾನದ ಹತ್ತಿರ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೇವೆ. ನೋಡುವ, ಇಲ್ಲಿ ಬಿಸಿಲುಂಟು, ಹಾಗಾಗಿ ಸುಸ್ತಾಗೋದು. ಲಾಸ್ಟ್ ಟೈಮೆಲ್ಲ ನಾವು ಬೇಗ ಬರ್ತಿದ್ವಿ, ಆಗ ಅಷ್ಟು ಸುಸ್ತಾಗ್ತಿರ್ಲಿಲ್ಲ.
ಈ ಟೈಮ್ ಭಯಂಕರ ಬಿಸಿಲು ಉಂಟು. ಇಲ್ಲಿದ್ದು ಸ್ವಲ್ಪ ಮೆಟ್ಟಿಲು, ದೊಡ್ಡ ದೊಡ್ಡ ಮೆಟ್ಟಿಲು, ಹಾಗಾಗಿ ಬಡಿಗೆ ಸುಸ್ತಾಗ್ತದೆ ಅಂತೆ. ಹಿಂದುಗಡೆ ನೋಡಿ ಟೆಂಪಲ್. ಅತ್ತೆ ವಿನಿತಾ ಆ ಬೋಲಿ ಮರೈತಿ ಲೆತ್ತು ಜಾತ ಬಲೆ ಉಯ್ ಫೋಟೋ ತೆಪ್ಪುಗ ಬಲ ಎಲ್ಲರೂ ಹೋಗ್ತಾ ಇದ್ದಾರೆ. ಅಷ್ಟು ಜನ ಅಂದ್ರೆ ನೋಡಿ ಶ್ರೇಯಾ ಹೇಗುಂಟು ವೆದರ್. ತುಂಬ ಖಾರ ಭಯಂಕರ ಬಿಸಿಲು. ನಾವು ಫಸ್ಟ್ ಹೊರಟಿದ್ವಿ ಅಲ್ವಾ, ಆಗಲೇ ಬರ್ತಿದ್ರೆ ಎಷ್ಟು ಬಿಸಿಲು ಇರ್ತಿರ್ಲಿಲ್ಲ, ಮಳೆ ಇರ್ತಿತ್ತು. ಈಗಂತೂ ಬಿಸಿಲು ಅಂದರೆ ಬಿಸಿಲು, ಸೆಕೆ ಸೆಕೆ ಸೆಕೆ. ಅಥವಾ ಮತ್ತೆ ಚೂರು ಕತ್ತಲಾಡು ನೋಡಿ. ಈಗ ಫೋಟೋ ತೆಗೆಯುವಂತ ಇಲ್ಲಿಗೆ ಬಂದಿದ್ದೇವೆ. ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ಫೋಟೋ ತೆಗೆದು ಹೋಗುವಂತ, ಮತ್ತೆ ಆ ಕಡೆಯಿಂದ ಬರ್ತೇವೆ ಅಲ್ವಾ, ಹಾಗಾಗಿ ನೋಡಿ. ಅಲ್ಲಿ ವೈಟ್ ಡ್ರೆಸ್ ಹಾಕಿದವರು ಇವರು ಸ್ಮೈಲಿ ಬಾಯಿ ಜೈಯು ಅಂತಿದ್ದಾರಲ್ವ, ರೀಲ್ಸ್ ಎಲ್ಲ ಮಾಡ್ತಾರೆ ಅವರು. ನಾವಿಷ್ಟೊತ್ತು ಭಾರಿ ಟೆನ್ಷನಲ್ಲಿ ಇದ್ವಿ. ಎಂತ ಅಂತ ಹೇಳಿದರೆ, ನಾವು ಇಲ್ಲಿ ಫೋಟೋ ತೆಗಿತಾ ಇದ್ವಿ, ಬೇರೆಯವರ ಹತ್ರ ಕೂಡ ನಮ್ಮದು ಫೋಟೋ ತೆಗಿಲಿಕ್ಕೆ ಕೊಟ್ಟಿದ್ವಿ. ಅವರೆಲ್ಲ ಫೋಟೋ ತೆಗೀತಿದ್ರು, ಮತ್ತೆ ಎಲ್ಲ ಆಯಿತು. ಮತ್ತೆ ನೋಡುವಾಗ ನಮ್ಮದು ಫೋಟೋ ಎಲ್ಲ ಬ್ಲರ್ ಬಂದಿತ್ತು. ಅಷ್ಟವರೆಗೆ ಸರಿ ಇತ್ತು. ಮತ್ತೆ ನೋಡುವಾಗ ನನ್ನದು ಫೋನ್, ಇವಳದು ಮತ್ತು ನನ್ನದು ಸೇಮ್ ಫೋನು, ನನ್ನ ಫೋನಲ್ಲಿ, ಇದೀಗ ಅವಳ ಫೋನ್, ನನ್ನ ಫೋನಲ್ಲಿ ವೀಡಿಯೋ ಮಾಡ್ತಿದ್ದೇವೆ. ಇಲ್ಲಿ ಫುಲ್ಲು ಒಳಗಡೆಯಿಂದ ನೀರು ಬಂದಿತ್ತು, ಫುಲ್ಲು ನೀರು ಹನಿ ಹನಿ, ಒಳಗಿನಿಂದ, ಹೊರಗಿನಿಂದ ಅಲ್ಲ. ಅದನ್ನು ನಾವು ತುಂಬ ಹೊತ್ತು ಎಂತ ಮಾಡಬೇಕಂತ ಗೊತ್ತಾಗದೆ ಏನೇನೋ ಮಾಡಿ ಈಗ ಫೈನಲ್ ಆಗಿ ಅದರಷ್ಟಕ್ಕೆ ಹೋಯಿತು. ನಮಗೆ ತುಂಬ ಟೆನ್ಷನ್ ಆಗಿತ್ತು. ನಾನು ಅಂದ್ಕೊಂಡು ಇನ್ನು ಮೊಬೈಲ್ ಅಂಗಡಿಗೆ ಹೋಗ್ಬೇಕಂತ. ಈಗ ಸರಿ ಆಯಿತು. ಈಗ ನಮ್ಮದೆಲ್ಲ ಫೋಟೋ ಎಲ್ಲ ತೆಗ್ದಾಯಿತು. ಈಗ ನಾವು ಟೆಂಪಲ್ ಹತ್ರ ಹೋಗುವ ಮೇಲೆ ಮಳೆ ಬಂತು, ಫುಲ್ಲು ಮಳೆ. ಈಗ ನಾವು ಅಲ್ಲಿ ಹೋಗಿ ನಿಲ್ಬೇಕಷ್ಟೇ, ಮಳೆ ಬರ್ತದೆ ಜೋರು. ಮತ್ತು ನಾವು ಟೆಂಪಲ್ ಒಳಗಡೆ ಬಂದ್ವಿ, ಆದರೂ ಮಳೆ ಕಂಪ್ಲೀಟಾಗಿ ನಿಂತಿರಲಿಲ್ಲ, ಹನಿ ಹನಿ ಮಳೆ ಬರ್ತಿತ್ತು. ಶ್ರೇಯನ ಫ್ರೆಂಡ್ಸ್ನವರು ಎಲ್ಲಿದ್ದಾರೆ? ಶ್ರೇಯನ ಫ್ರೆಂಡ್ನಾಗ ಪೂರ ಒಟ್ಟಿಯಾಗಲ್ದೇರು. ನಾವು ಟೆಂಪಲ್ ಹತ್ತಿರ ಬಂದಾಗ ಅಷ್ಟೇನು ರಶ್ ಇರಲಿಲ್ಲ, ಫ್ರೀ ಆಗಿತ್ತು. ನೋಡ್ಬೋದು ನೀವಿಲ್ಲಿ, ಅಷ್ಟು ತುಂಬ ಏನು ಜನ ಇರಲಿಲ್ಲ. ಇದು ಮಂಗಳೂರು ದಕ್ಷಿಣ ಕನ್ನಡ ಏನಂತ ಹೇಳಿದರೆ, ಆಟಿ ಅಮಾವಾಸ್ಯೆ ಅಂತ ಹೇಳಿದರೆ ಒಂದು ಕಂಪಲ್ಸರಿ ವಿಸಿಟ್ ಪ್ಲೇಸ್ ಅಂತ ಹೇಳಿದರೆ ಕಾರಿಂಜ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 90% ಜನ ಬರ್ತಾರೆ. ಮ್ಯಾನೇಜ್ಮೆಂಟ್ ಹೇಳಿಕೊಂಡಿರುವ ಪ್ರಕಾರ ಆಟಿ ಅಮಾವಾಸ್ಯೆ ದಿನ 25,000 ಜನ ಬರ್ತಾರೆ ಅಂತ ಹೇಳಿಕೊಂಡಿದೆ. ಅಷ್ಟು ಜನ ಬರ್ತಾರೆ. ಅಂದರೆ ಬೆಳಿಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆದರೆ ಒಂದು ಸಂಜೆ ತನಕ ಕೂಡ ಜನ ಹೋಗ್ತಾ ಬರ್ತಾ ಇರ್ತಾರೆ. ಅಷ್ಟು ಫೇಮಸ್ ಇದು, ಗೊತ್ತಿರ್ಬೋದು ನಿಮಗೆ. ಮಳೆ ಬೆಳೆ ಈಗ ನಾವು ಹೊರಟ್ವಿ. ಸೇಪಂಡೆ ಮತ್ತು ಅಲ್ಲಿಂದ ನಾವು ಸೀದಾ ಹೊರಟ್ವಿ. ಅದರಲ್ಲಿ ಫೋಟೋ ಎಲ್ಲ ತೆಗಿತಾ ನಿಲ್ಲಿಲ್ಲ, ಯಾಕಂತ ಹೇಳಿದರೆ ಮಳೆ ಬರಲಿಕ್ಕೆ ಆಗಿತ್ತು, ಮತ್ತು ಕಷ್ಟ ಆಗ್ತದೆ ಅಂತ, ಮತ್ತು ಲೇಟ್ ಕೂಡ ಆಗಿತ್ತಲ್ವ. ಆಲ್ರೆಡಿ 1 ಗಂಟೆ ಆಗಿತ್ತು. ಅದ ನಂತರ ನಾವು ಸೀದಾ ಕೆಳಗೆ ಇಳ್ಕೊಂಡು ಬಂದ್ವಿ.
ಆಗ ಕೂಡ ತುಂಬ ಜನ ಮೇಲೆ ಹೋಗ್ತಿದ್ರು. ಅಂದರೆ ಈಗ ನಾವು ಪಾರ್ವತಿ ಟೆಂಪಲ್ ಹತ್ರ ಬಂದ್ವಿ ಉಳ್ಕೋದೂರಿಗೆ. ಈಗ ಇಲ್ಲಿ ನಿಲ್ಲಿಕ್ಕಿಲ್ಲ, ನೀವು ಸೀದಾ ಹೋಗುದೆ, ನಿಂತರೆ ಮತ್ತೆ ಜಾಸ್ತಿ ಸುಸ್ತಾಗ್ತದೆ, ಒಮ್ಮೆಲೆ ಆ ಕಡೆ ಹಿಡಿದು ಬಿಡುವ ಅಂತ. ಕೂಜಲುಡ ತುಳಶ್ರೀಯ ಎನ್ನ ತುಳ ನಿನ್ನ ಸರಿ ಉಂಡು. ಮತ್ತೆ ಅಲ್ಲೇ ಪಕ್ಕದಲ್ಲಿರುವ ಗಣಪತಿ ಟೆಂಪಲ್ಗೆ ನಾವು ಬಂದ್ವಿ. ಬಂದವರು ಅಲ್ಲೇ ಪ್ರಸಾದ ಎಲ್ಲ ತಗೊಂಡು ಶ್ರೇಯ ಪ್ರಸಾದ ತಿಂತ ಇದ್ದಾಳೆ, ಮತ್ತೆ ಬೇರೆಯವರಿಗೆ ಕೂಡ ಕೊಡ್ತಾ ಇದ್ದಾಳೆ. ಅದು ಗಣಪತಿ ದೇವಸ್ಥಾನದ ಪ್ರಸಾದ ಅವಲಕ್ಕಿ ಉಂಟಲ್ವಾ, ಅದು ಗೊತ್ತಿರ್ಬೋದು ನಿಮಗೆ, ಅದು ಭಾರಿ ಟೇಸ್ಟ್ ಇರ್ತದೆ. ಹಾಗಾಗಿ ಅವಳು ಅಲ್ಲೇ ತಿಂದು ಹೇಗಿದೆ. ಈಗ ನಾವು ಇಲ್ಲಿಂದ ಗಣಪತಿ ಟೆಂಪಲಿಂದ ಹೊರಗಡೆ ಬಂದ್ವಿ. ಇನ್ನು ಸ್ವಲ್ಪ ಉಂಟು ಮತ್ತೆ ಹೋಗುದೇ. ನಾವು ಕೆಳಗಡೆ ಬಂದ್ವಿ ನೋಡಿ. ಈಗ ಕೂಡ ಬರ್ತಿದ್ದಾರೆ ಈ ಟೈಮಿಗೆ ಕೂಡ, 1 ಕಾಲಾಯಿತು. ಈಗ ನಾವು ಕೆಳಗಡೆ ಬಂದ್ವಿ. ಅಲ್ಲಿ ಮಧ್ಯಾಹ್ನ ಊಟ ಇತ್ತು, ಆದರೆ ನಾವು ನಿಲ್ಲಿಲ್ಲ, ಅಂದರೆ ಅಲ್ಲಿ ತುಂಬ ಜನ ಇದ್ದರು, ತುಂಬ ಹೊತ್ತಾಗ್ತದೆ ಅಂತ ನಾವು ಇಲ್ಲಿ ಔಟ್ ಸೈಡ್ ಮಾಡುವ ಅಂತ ಆಯಿತು. ಇಲ್ಲಿ ಚಪ್ಪಲ್ ಇಟ್ಟಿದ್ದೇವೆ, ಇಲ್ಲಿ ಚಪ್ಪಲ್ ಹಾಕಿ ಹೊರಡುದು. ಸಂತೆ ಸ್ವಲ್ಪ ನೋಡುದು ಅಷ್ಟೇ. ಮಾತ್ರ ಈಗ 1:15 ಆಯಿತು. ಈಗ ನಾವು ಹೊರಟ್ವಿ. ಇನ್ನು ನೆಕ್ಸ್ಟ್ ವರ್ಷ ಬರೋದು, ಪ್ರತಿ ವರ್ಷ ಬರ್ತೇವೆ, ಇನ್ನು ನೆಕ್ಸ್ಟ್ ವರ್ಷ ಬರೋದು ನಮ್ಮದು. ಈ ವರ್ಷ ಬರ್ತೇವೆ, ಆದರೆ ಈ ವರ್ಷ ಸ್ವಲ್ಪ ಹಠ ಮಾಡಿ ಎಂತ ಮಾಡೋದು, ನಾಳೆ ಹೇಗೆ ಹೋಗುದು, ನಾಳೆ ಕೊಂಡು ಹೋಗುದು. ರಜೆ ಕೂಡ ಆಯಿತು, ನಮ್ಮದು ಮುಗಿಯಿತು. ಇನ್ನು ಹೊರಗಡೆ ಹೋಗಿ ಊಟ ಮಾಡಬೇಕಷ್ಟೇ. ಮತ್ತು ನನಗೆ ವಿನೀತನವರು ಸಿಗಲಿಲ್ಲ, ಅವಳು ಒಮ್ಮೆ ನನಗೆ ಅಲ್ಲಿ ನೋಡಲಿಕ್ಕೆ ಸಿಕ್ಕಿಲ್ಲ, ಅದನ್ನು ಸಣ್ಣ ವೀಡಿಯೋ ಮಾಡಿದ್ದೇವೆ, ನೋಡ್ಬೋದು ನೀವು. ಮತ್ತು ನನಗೆ ಮೀಟ್ ಆಗಲಿಕ್ಕೆ ಆಗಲಿಲ್ಲ, ಯಾಕಂತ ಹೇಳಿದರೆ ಅವರು ಸ್ವಲ್ಪ ಬೇಗ ಹೋಗಿದ್ದರು. ಮತ್ತು ನಾನು ಇವಳಿದ್ದಾಳೆ ಅಲ್ವಾ, ಹಾಗಾಗಿ ನಾನು ಕೂಡ ಪರವಾಗಿಲ್ಲ ಅಂತ ಇವಳ ಜೊತೆನೇ ಹೋದೆ. ಅವಳು ನನಗೆ ಸಿಗಲಿಲ್ಲ, ಜಸ್ಟ್ ನೋಡಲಿಕ್ಕೆ ಮಾತ್ರ ಸಿಕ್ಕಿದ್ದು, ಮಾತಾಡಲಿಕ್ಕೆಲ್ಲ ಆಗಲಿಲ್ಲ. ಮತ್ತು ಎಂತ ಇಬ್ಬರ ಮುಖದಲ್ಲಿ ಕೂಡ ಟೆನ್ಷನ್ ಉಂಟು. ನಾಳೆ ಎಷ್ಟೊತ್ತಿಗೆ ಕೆಲಸ. ನಮಗೆ ಒಂದು ಮಳೆ ಅಲ್ಲಿ ಶಿವನ ಟೆಂಪಲಲ್ಲಿ ಇರುವಾಗ ಸಿಕ್ಕಿದ್ರು, ಸ್ವಲ್ಪ ಹೊತ್ತು ಮಾತ್ರ ಮಳೆ ಬಂದದ್ದು. ಮತ್ತು ನಮಗೆ ಮಳೆನೇ ಸಿಗಲಿಲ್ಲ. ಬೆಳಿಗ್ಗೆಲ್ಲ ಬಂದವರಿಗೆ ಫುಲ್ಲು ಮಳೆ ಸಿಕ್ಕಿತ್ತು, ಜೋರು ಮಳೆ ಇತ್ತು ಬೆಳಿಗ್ಗೆ. ಮಳೆ ಇದ್ದಾಗ ಹೋಗ್ಲಿಕ್ಕೆ ಕಷ್ಟ, ಬಿಸಿಲಾದರೂ ಹೇಗಾದರೂ ಹೋಗ್ಬೋದು. ಮಳೆ ಇದ್ದಾಗ ಛತ್ರಿಯೆಲ್ಲ ಇಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ನಾವು ಹೋಗ್ತಿರುವಾಗಲೇ ಇಬ್ಬರು ಜಾರಿ ಬಿದ್ದಿದ್ದಾರೆ, ಅಲ್ಲಿ ಫುಲ್ಲು ನೀರಾಗಿತ್ತು, ಹಾಗಾಗಿ ಇಬ್ಬರು ಬಿದ್ದಿದ್ದಾರೆ, ಎಂತ ಆಗಲಿಲ್ಲ. ಹಾಗಾಗಿ ಬಿಸಿಲಿದ್ದಾಗ ಹೋದ್ರೇ ಬೆಟರ್ ಅಂತ ಹೇಳ್ಬೋದು. ಮತ್ತು ಜಾಸ್ತಿ ಇಲ್ಲಿ ಬೆಳಿಗ್ಗೆ ಬೇಗ ಹೋಗ್ತಾರೆ, ನಮಗೆ ಬೆಳಿಗ್ಗೆ ಬೇಗ ಹೋಗಲಿಕ್ಕೂ ಆಗೋದಿಲ್ಲ, ಅಂದರೆ ಬೇಗ ಎದ್ದೇಳಬೇಕು, ಕಷ್ಟ ಆಗ್ತದೆ. ಅದಕ್ಕೆ ನಾವು ಲೇಟೇ ಹೋದದ್ದು. ಮತ್ತು ಇವತ್ತು ಫುಲ್ ಡೇ ಉಂಟಲ್ವ, ಹೇಗೂ ಹಾಗೆ. ಈಗ ಶ್ರೇಯ ಹೇಳ್ತಿದ್ದಾಳೆ, ಈಗ ನಾವು ಸೀದಾ ವಿಘ್ನೇಶ್ಗೆ ಹೋಗುವ, ಹಾಫ್ ಡೇ ಕೆಲಸ ಮಾಡುವ ಅಂತ. ಈಗ ಹೋದರೆ ನಾವು ಬಂದ್ರಿ ನಾಳೆ ಹೋಗು ಎಂತ ಆಗ್ತದೆ ನೋಡುವ. ನಾವಿಬ್ಬರು ಒಟ್ಟಿಗೆ ರಜೆ ಮಾಡಿದ್ದು, ಹಾಗಾಗಿ ಸ್ವಲ್ಪ ಭಯ ಉಂಟು. ಮತ್ತು ಈಗ ನೋಡುವ ಎಲ್ಲಿಗೆ ಊಟಕ್ಕೆ ಹೋಗೋದಂತ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಚಾರ್ಜ್ ಕೂಡ ಇಲ್ಲ ಮೊಬೈಲಲ್ಲಿ. ನೋಡಿ ಶ್ರೇಯನ ಗಾಡಿ ಇಲ್ಲೇ ಉಂಟು, ಇಲ್ಲಿ ನಾವು ಆಗ ಇಟ್ಟು ಹೋದದ್ದು. ಹೆಲ್ಮೆಟ್ ಪೂರ ಉಂಡತ ಮರೀತಿ ಉಂಡು. ಬಾಯ್. ಈಗ 2 ಗಂಟೆ ಆಯಿತು. ಈಗ ನಾವು ಊಟ ಮಾಡಲಿಕ್ಕೆ ಬಂದಿದ್ದೇವೆ. ಹೋದವರು ಮತ್ತೊಮ್ಮೆ ಹಿಂದೆ ಹೊರಗಡೆ ಬಂದ್ವಿ. ಯಾಕಂತ ನೋಡಿ, ಅಲ್ಲಿ ನಿಮಗೆ ಕಾಣ್ತಿರ್ಬೋದು ಗಾಡಿ ಆಫ್ ಕೂಡ ಮಾಡಲಿಲ್ಲ, ಕೀ ಎಲ್ಲ ಅದರಲ್ಲೇ ಉಂಟು. ನಮ್ಮದು ಬೇಜವಾಬ್ದಾರಿ ನೋಡಿ. ಈಗ ಹೋಟೆಲ್ನವರು ಬಂದು ಹೇಳಿದರು ನಿಮ್ದು ಅದು ಗಾಡಿ ಅಂತ, ಹಾಗಾಗಿ ಬಂದದ್ದು. ಹಸಿವಾಗ್ತುಂಟಂತೆ ಶ್ರೇಯನಿಗೆ, ರೆಡಿ ಆಯಿತು.
ಊಟ ಮಾಡು, ಆಲ್ರೆಡಿ ಲೇಟ್ ಆಗಿದೆ, ಹಸಿವಾಗ್ತುಂಟು, ಊಟ ಮಾಡಿ ಸಿಗ್ತೇವೆ. ಈಗ ನಮ್ಮದು ಊಟ ಎಲ್ಲ ಆಯಿತು, ಜ್ಯೂಸ್ ಕುಡಿದು ಕೂಡ ಆಯಿತು. ಹೋಗಲಿಕ್ಕೆ ಮನಸ್ಸಿಲ್ಲ, ಸ್ವಲ್ಪ ಸುಸ್ತಾಗಿ, ತುಂಬ ಬಿಸಿಲಿತ್ತಲ್ವ, ಹಾಗಾಗಿ ಸ್ವಲ್ಪ ಕೂತ್ಕೊಳ್ಳುವ ಅಂತ ಕೈ ತೊಳೆಯದೆ ಕೂತ್ಕೊಂಡಿದ್ದೇವೆ. ಮತ್ತು ಟೆನ್ಷನ್ ಸ್ವಲ್ಪ ಬನ್ನಿಯ ಟೆನ್ಷನ್. ಮತ್ತು ಶ್ರೇಯ ನಮ್ಮ ವ್ಲಾಗಲ್ಲಿ ಕಾಣಿಸಿಕೊಳ್ಳದೆ ತುಂಬ ದಿನ ಆಯಿತು, ತುಂಬ ದಿನದ ನಂತರ ಬಂದಿದ್ದಾಳೆ. ಅವಳಿಗೆ ಸ್ವಲ್ಪ ಫ್ಯಾನ್ಸ್ ಇದ್ದಾರೆ ನನ್ನ ವ್ಲಾಗ್ ನೋಡುವವರಲ್ಲಿ. ಕೇಳ್ತಿದ್ರು ಶ್ರೇಯ ಎಲ್ಲಿ ಅಂತ. ಫೈನಲಿ ಇಲ್ಲಿ ಬಂದಿದ್ದಾಳೆ ನೋಡಿ. ವ್ಲಾಗ್ ಮಾಡಲಿಕ್ಕೆ ಅಂತಲೇ ನಾವಿಬ್ಬರು ಇವತ್ತೊಂದು ಸಿಕ್ಕಿದ್ದೇವೆ. అందులో టెంపుల్ పోదు నాన్ వెజ్ మన అంతొಲ್ಲ ತಪ್ಪೇ ಕಚ್ಚಿದೆ ಬಟ್ ఇది నాన్ వెజ్ ತಿನ್ಪುರ ದಿನಾನೆ ದಿನಾಲೆಲ್ಲ ಗಂಬತ್ತಿ ಕೋರಿ ಕಚ್ಚಿ ಗೊತ್ತು ಗಟ್ಟಡ ಪೂರ ತಿನ್ಪು ಚೇರಾದಿ ಎಲ್ಲ ಊರುಡು ತಿನ್ಪ ಅಂಚ ತಿಂದ ನಾನು ಅವೇನು ಎಣ್ಣೆ ಹೊಡ್ಚೇರು ದೇವಸ್ಥಾನ ಪೋಯಿರು ನಾನ್ ವೆಜ್ ತಿಂದೇರು 4 ತಿನ್ನೋದು. ಊಟ ಹಾಗೆ ಈಗ ನಾವು ಹೊರಟಿದ್ದೇವೆ. ಈಗ ಸೀದಾ ನಮ್ಮ ಮನೆಗೆ ನಮ್ಮ ಮನೆಗೆ. ಈಗ 2:40 ಆಯಿತು. ಈಗ ನಾವು ನಮ್ಮ ಇರತ್ತೂರಿಗೆ ಬಂದಿದ್ದೇವೆ. ಈಗ ಇಲ್ಲಿಂದ ಶ್ರೇಯ ಹೋಗ್ತಾಳೆ. ಮತ್ತು ನಾನು ಮತ್ತು ಶ್ರೇಯ ಇವತ್ತು ಒಟ್ಟಿಗೆ ಹೋಗುವ ಪ್ಲ್ಯಾನೇ ಇರಲಿಲ್ಲ. ನಾನು ನನ್ನ ಫ್ರೆಂಡ್ಸ್ ಜೊತೆಗೆ, ಅವಳ ಫ್ರೆಂಡ್ಸ್ ಜೊತೆಗೆ ಅಂತ ಇದ್ದದ್ದು. ಮತ್ತು ಲಾಸ್ಟ್ ಮೂಮೆಂಟಿಗೆ ಅವಳ ಫ್ರೆಂಡ್ ಬರೋದಿಲ್ಲ ಅಂತ ಹೇಳಿದ್ದು, ಮತ್ತು ನನ್ನ ಜೊತೆ ಬರ್ತೇನೆ ಅಂತ ಹೇಳಿದ್ದು. ಮತ್ತು ನನ್ನ ಫ್ರೆಂಡ್ ಬೇಗ ಹೋಗ್ತೇನೆ ಅಂತ ಹೇಳಿದರು. ಹಾಗಾಗಿ ನಾವಿಬ್ಬರು ಒಟ್ಟಿಗೆ ಹೋದದ್ದು. ಇಲ್ಲದಿದ್ದರೆ ನಾವು ಬೇರೆ ಬೇರೆ ಹೋಗ್ತಿದ್ವಿ. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಟ್ಟಿಗೆ ಹೋಗುವ ಹಾಗೆ ಆಯಿತು. ಮತ್ತು ಇವತ್ತು ವಿಡಿಯೋ ಮಾಡುವಾಗ ನಾನೊಂದು 2 ವಿಷಯ ಮರ್ತೇ ಹೋಗಿದ್ದೇನೆ ಮನೆಯಲ್ಲಿ. ಒಂದು ನಂದು ಸ್ಟಿಕ್, ಇನ್ನೊಂದು ಮೈಕ್, 2 ತಗೊಂಡೇ ಹೋಗಲಿಲ್ಲ, ಅರ್ಜೆಂಟಲ್ಲಿ ಎಲ್ಲ ಬಿಟ್ಟೆ ಹೋದದ್ದು. ಇವತ್ತು ವಾಯ್ಸ್ ಕೂಡ ನಾನು ಅಲ್ಲಿ ಮಾತಾಡಲಿಕ್ಕೆ ಆಗಲಿಲ್ಲ, ಅಂದರೆ ತುಂಬ ಜನ ಇರ್ತಾರಲ್ಲ, ನನಗೆ ಸರಿ ಆಗಲಿಲ್ಲ ಮಾತಾಡಲಿಕ್ಕೆ. ಮತ್ತು ನೋಡುವ ವಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ಕೊಡುವ ಅಂತ ಸೀದಾ ಬಂದೆ. ಮತ್ತು ಈಗ ಸೀದಾ ಮನೆಗೆ ಹೋಗೋದು. ಇವತ್ತು ವಿಡಿಯೋ ಅಪ್ಲೋಡ್ ಮಾಡಬೇಕು, ಸ್ವಲ್ಪ ಎಡಿಟಿಂಗ್ ಉಂಟು, ಮತ್ತು ಸ್ವಲ್ಪ ರೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡುವ ಹೇಗಾಗ್ತದೆ ಅಂತ. ಮತ್ತು ಶ್ರೇಯ ಈಗ ಹೊರಡ್ತಾಳೆ. ಈಗ 3 ಗಂಟೆ ಆಯಿತು. ನಾನು ಈಗಷ್ಟೇ ಮನೆಗೆ ರೀಚ್ ಆದೆ. ನಾನೊಂದು 2 ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ನನ್ನ ತಮ್ಮ ಹೇಳಿದೆ 2 ವೀಡಿಯೋ ಮಾಡ್ಕೊಂಡು ಬಾ ಅಂತ. ನಾನು 1 ವೀಡಿಯೋ ಮಾಡಿದ್ದೆ ಕಷ್ಟದಲ್ಲಿ ಅಂತ ಹೇಳಿದರೆ, ರಶ್ ಇತ್ತು, ಅಂದರೆ ಮಳೆಗೆ ರಶ್ಶಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಬಂದಿದ್ದೇನೆ. ಮತ್ತು ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಾನೀಗ ಮನೆಗೆ ಬಂದೆ, ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮತ್ತು ನಾನು ಇನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್.